ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗಣೇಶನ ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲು ಮಂತ್ರ ನೋಡೋಣ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಇನ್ನೂ ಒಂದ್ಸಲಿ ಹೇಳ್ತೀನಿ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಈ ಮಂತ್ರ ಹೇಳೋದ್ರಿಂದ ನಮಗೆ ಮೆಂಟಲ್ ಕ್ಲಾರಿಟಿ ಅಂದರೆ ನಮ್ಮ ಮೈಂಡ್ ಫುಲ್ ಕ್ಲಿಯರ್ ಆಗಿರುತ್ತೆ ಮತ್ತು ಫೋಕಸ್ಡ್ ಆಗಿರುತ್ತೆ. ಯಾವುದ್ರಲ್ಲಿ ಅಂದರೆ ಸ್ಟಡೀಸಲ್ಲಿ. ಸೊ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಈ ಮಂತ್ರನ ಹೇಳ್ಕೊಡಿ. ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಈ ಮಂತ್ರನ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿಸಿ. ಮತ್ತು ಮನೇಲಿ ಏನಾದರೂ ಅಬ್ಸ್ಟೆಕಲ್ಸು ಅಂದರೆ ವಿಘ್ನಗಳು, ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅರ್ಧಕ್ಕರ್ಧ ನಿಂತ್ಕೊಳ್ತಾ ಇರುತ್ತಲ್ಲ, ಅದೆಲ್ಲ ತಡೆ ಹಿಡಿಯುತ್ತೆ ಈ ಒಂದು ಗಣೇಶನ ಗಾಯತ್ರಿ ಮಂತ್ರ. ಮತ್ತು ಗಾಯತ್ರಿ ಮಂತ್ರ ಹೇಳೋಕ್ಕೆ ಏನು ಮಡಿ, ನಾವು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ಹೇಳಬೇಕು ಅಂತ ಏನಿಲ್ಲ. ಜಸ್ಟ್ ಯೋಗದಂಥ ಒಂದು ಪೋಶ್ಚರ್ ಅಂದರೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಜ್ಞಾನ ಮುದ್ರೆ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು ಈ ಮಂತ್ರನ ಹೇಳ್ಬೋದು. ಓಂ ಓಂ ಅಂತಲೇ ನಾವು ಪ್ರಣವ ಮಂತ್ರನ ಶುರು ಮಾಡಿ 11 ಟೈಮ್ಸ್. ಅದಾದಮೇಲೆ ನೀವು ಗಣೇಶನ ಮಂತ್ರನ ತಗೊಳ್ಳಿ. ಆಗ ನಿಮಗೆ ಅದು ಫೋಕಸ್ಡ್ ಆಗಿ ನಿಮಗೆ ಆ ಮಂತ್ರದ ಉಚ್ಚಾರಣೆ ಎಲ್ಲ ಚೆನ್ನಾಗಿ ಬಂದು ನೀವು ಬೇಗ ಬೇಗ ಕಲಿತೀರ. ನೀವು ಗಣೇಶ ಗಾಯತ್ರಿ ಮಂತ್ರನ ನಿಮ್ಮ ಮಕ್ಕಳಿಗೆ ಪ್ರತಿದಿನ ಹೇಳೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಿಸಿ. ಆಗ ನೀವೇ ನೋಡ್ತೀರ ನಿಮ್ಮ ಮಕ್ಕಳು ಎಷ್ಟು ಕಾನ್ಸಂಟ್ರೇಷನ್ ಅಥವಾ ಎಷ್ಟು ಮೈಂಡ್ ಕ್ಲಿಯರಾಗಿ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಎಲ್ಲ ಓದ್ಕೊತಾ ಹೋಗ್ತಾರೆ. ಧನ್ಯವಾದಗಳು.